ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಅಂತರ್ಯುದ್ಧದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕದನ ಜೋರಾಗ್ತಾ ಇದೆ. ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಕೂಡ ಹೇಳಿದ್ದಾರೆ, ನಾನೇ ನೆಕ್ಸ್ಟ್ ಬಜೆಟ್ ಕೂಡ ಮಂಡಿಸೋದು ಅಂತ. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ವರಿಷ್ಠರ ಸರಣಿ ಭೇಟಿ ಬಳಿಕ ಕೂಡ ಯಾವುದೇ ಭರವಸೆಗಳು ಅವರ ಕೈಗೆಟಕ್ತಾ ಇಲ್ವಂತೆ. ಸೋನಿಯಾ ಗಾಂಧಿ ಭೇಟಿಗೆ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಹಾಗಾದ್ರೆ ಅಲ್ಲಿಂದಲೇ ಮತ್ತೊಂದ್ಸಲ ಭರವಸೆಯನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನೋದು ಚರ್ಚೆ. ಆಮೇಲೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ತುಂಬಾ ಸಾಫ್ಟು. ಯಾಕಂದ್ರೆ ತಿಹಾರ್ ಜೈಲಿಗೆ ಇವರು ಹೋದಾಗ್ಲೂ ಕೂಡ ಈ ಇಡಿದು ವಿಚಾರ ಎಲ್ಲ ಆಯ್ತಲ್ಲ, ಆಗ ಹೋದಾಗ್ಲೂ ತಿಹಾರ್ ಜೈಲಿಗೆ ಇವರು ನೋಡೋದಕ್ಕೆ ಅಂತ ಸೋನಿಯಾ ಗಾಂಧಿ ಅವರು ಬಂದಿದ್ರು. ಆಮೇಲೆ ಅವತ್ತು ಜೆಂಟ್ಲ್ಮನ್ ಅಗ್ರಿಮೆಂಟ್ ಎಲ್ಲ ಆಯ್ತು ಅಂತಾರಲ್ಲ, ಆಗಿದ್ದು 4 ಜನ ಅಂತೆ. ಒಂದು ಡಿಕೆ ಶಿವಕುಮಾರ್, ಇನ್ನೊಂದು ಸಿದ್ದರಾಮಯ್ಯ ಅವರು, ಮತ್ತೆ ಈ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬಂದಿದ್ದು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಂತ ಹೇಳ್ತಾರೆ. ಹೀಗಾಗಿ ಜೆಂಟ್ಲ್ಮನ್ ಅಗ್ರಿಮೆಂಟ್ ಬಗ್ಗೆ ಮತ್ತೊಂದ್ಸಲ ಮಾತನಾಡಿ ತಮ್ಮ ಪೊಸಿಷನ್ ಏನಿದೆ ಅದನ್ನು ಅಪ್ಪರ್ ಹ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರ. ಈ ನೆಟ್ವರ್ಕ್ ಯೂಸ್ ಆಗತ್ತಾ, ಹಳೆಯ ಸಂಪರ್ಕವನ್ನ ಮತ್ತೊಂದ್ಸಲ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಎಷ್ಟರ ಮಟ್ಟಿಗೆ ಈ ಭೇಟಿ ಫಲಪ್ರದವಾಗುತ್ತೆ ಅನ್ನೋದು ಅವರು ಭೇಟಿ ಕೊಟ್ಟ ನಂತರ ಆಡುವಂತಹ ಮಾತುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ.